ಡೈಲಿ ಮೋಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ. ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲೊಬ್ಬ ಸೋಮಾರಿ ಹುಡುಗನಿದ್ದ. ಅವನ ಹೆಸರು ನಂದು. ಅವನು ದಿನವೆಲ್ಲ ಅಲೆಯುತ್ತಾ ಕಾಲ ಕಳೆಯುತ್ತಿದ್ದ, ಯಾವುದೇ ಕೆಲಸಕ್ಕಿಲ್ಲದೆ ದಿನಗಳನ್ನು ವ್ಯರ್ಥಗೊಳಿಸುತ್ತಿದ್ದ. ಊರಿನ ಜನರು ಅವನಿಗೆ ಸೋಮಾರಿ ನಂದು ಎಂದೇ ಹೆಸರಿಟ್ಟಿದ್ದರು. ಒಂದು ದಿನ ಹಳ್ಳಿಗೆ ವೃದ್ಧಜ್ಞಾನಿ ಬಂದು ಎಲ್ಲರಿಗೂ ಸಮಯದ ಮಹತ್ವದ ಬಗ್ಗೆ ಉಪದೇಶ ನೀಡಲಾರಂಭಿಸಿದರು. ಅವರು ಹೇಳಿದರು, ಸಮಯ ಎಂಬುದು ನದಿಯಂತೆ. ಅದು ಹರಿದೊಯ್ದ ಮೇಲೆ ಮತ್ತೆ ಹಿಂದಿರುಗದು. ಪ್ರತಿ ಕ್ಷಣವೂ ಅಮೂಲ್ಯ. ಕಾಲ ಹೋದ ಮೇಲೆ ಪಶ್ಚಾತ್ತಾಪಕ್ಕೂ ಪ್ರಯೋಜನವಿಲ್ಲ. ಈ ಮಾತುಗಳು ನಂದುಗೆ ಕೆಲವೊಂದು ಭಾವನೆಗಳನ್ನು ಉಂಟುಮಾಡಿದವು. ಮೊದಲ ಬಾರಿಗೆ ಅವನು ಅವನ ಬದುಕನ್ನು ಬದಲಾಯಿಸಬೇಕೆಂದು ನಿರ್ಧರಿಸಿದ. ಅಂದು ಸಾಯಂಕಾಲದಿಂದಲೇ ಅವನು ದಿನಚರ್ಯೆ ರೂಪಿಸಿಕೊಂಡ, ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಲು ಪ್ರಾರಂಭಿಸಿದ. ನಂದು ಈಗ ಕಲಿಕೆಗೂ ಆಸಕ್ತಿ ತೋರಿಸಲು ಶುರುಮಾಡಿದ. ಕೃಷಿಯ ತಂತ್ರಗಳನ್ನು ಕಲಿತ, ಊರಿಗೆ ಮಾದರಿಯಾದ. ಕಾಲಕ್ರಮೇಣ ಅವನು ಆ ಹಳ್ಳಿಯ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯವಾಯಿತು. ಈ ಕಥೆಯು ನಮಗೆ ಹೇಳುವುದು ಏನೆಂದರೆ, ಸಮಯದ ಮೌಲ್ಯವನ್ನು ಅರಿತು ಬದುಕಿದರೆ ಸೋಮಾರಿತನವು ಶ್ರೇಷ್ಠತೆಯ ಮಾರ್ಗವಾಗಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.